ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಡೆಕೋರೇಟಿವ್ ಚಾನಲ್. ಬೆಲ್ದಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ತೋರ್ಸೆ ಫುಲ್ಲು. ಇದು ಬಟ್ಟೆ ಎಷ್ಟು ವರ್ಷದ್ದು ಗೊತ್ತಾ? ಆಯಿತು, ಒಂದು 3-4 ವರ್ಷ. ನಾವು ಹೋಟೆಲ್ ಇಟ್ಟಿದ್ವಲ್ಲ ಆಗ ತೊಗೊಂಡಿದ್ದಿದ್ದು ಬಟ್ಟೆ ಇದು. ಸೊ ಆಫ್ಟರ್ 5 ವರ್ಷ 5 ಹಂಗೆ ಇಟ್ಟಿದೆ, ಒಂಚೂರು ಏನೂ ಆಗಿಲ್ಲ. 5 ವರ್ಷ ಆದಮೇಲೆ ಮತ್ತೆ ಹಾಕೋತಾ ಇರೋದು ಇದು ಬಟ್ಟೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂದರೆ, ಇದು ಹೆಂಗಿದೆ ಅಂದರೆ ಮೇಲ್ಗಡೆ ಚುಡಿ ಟಾಪು, ಇದು ಸ್ಕರ್ಟ್, ಸೊ ಅದಕ್ಕೆ ದುಪ್ಪಟ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ? ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಮ್ಮ ಪಿಂಕಿ ಅಕ್ಕಂದು ಆ್ಯಕ್ಚುಲಿ ಅವ್ರ ಗಂಡನ ಮನೆ ಕಡೆ ಇದು ಸೀಮಂತ ಅದೆಲ್ಲ ಮಾಡಲ್ವಂತೆ. ಅದಕ್ಕೆ ನಾವೆಲ್ಲ ಸೇರಿ ಜಸ್ಟ್ ಉಡಿ ತುಂಬ್ತಾ ಇದ್ದೀವಿ, ಉಡಿ ತುಂಬೋ ಶಾಸ್ತ್ರ. ಸೊ ಅದಕ್ಕೆ ನಾನು, ಸುಪ್ಪಿಯಕ್ಕ, ಮಮ್ಮಿ, ಮೇಘಕ್ಕಂಗೆ ಒಂದು ಮೇಕಪ್ ಇತ್ತು, ಅದನ್ನು ಮುಗಿಸ್ಕೊಂಡು ಹಂಗೆ ಬರ್ತಾ ಇದ್ದಾಳೆ. ನಾವು ಎಲ್ಲರೂ ಫ್ರೀ ಇದ್ವಿ ಹೆಂಗೋ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, 11 ಗಂಟೆಗೆ ಹೋಗ್ಬೇಕಿತ್ತು, 11 ಗಂಟೆಗೆ ಅಲ್ಲಿ ಇರಬೇಕಿತ್ತು, 11 ಗಂಟೆಗೆ ಇಲ್ಲಿ ಬಿಡ್ತಾ ಇದ್ದೀವಿ. ಹೋಗ್ಬಿಟ್ಟು ಅವ್ರ ಹತ್ರನೂ ಬಯಸ್ಕೋತೀವಿ. ಸೊ ಬನ್ನಿ ಹೋಗೋಣ. ಸೊ ಉಡಕ್ಕಿ ತುಂಬೋದಕ್ಕೆ ಬೇಕಿರೋ ಐಟಮ್ಸ್ ಎಲ್ಲ ಮಮ್ಮಿ ತೊಗೋತಾ ಇದ್ದಾರೆ ಈಗ ಅಂಗಡಿನಲ್ಲಿ. ಇಲ್ಲಿ ಏನು ಬನಾನಾ ತೊಗೋತಾ ಇದ್ದಾರೆ, ಆಮೇಲೆ ಹೂವು ಹಣ್ಣು ಅದನ್ನೆಲ್ಲ ತೊಗೋಬೇಕಂತೆ ತೊಗೋತಾ ಇದ್ದಾರೆ. ಹಲೋ, ಥ್ಯಾಂಕ್ ಯು. ಹಾಯ್ ಅಣ್ಣ, ಜರ್ಗೋ. ಏನಕ್ಕೂ ಮಮ್ಮಿ ಇಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಸೊ ಇವಾಗ ಬಂದಿದ್ದೀವಿ ಮನೆಗೆ, ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಚಂದ ಕಾಣ್ತಾಳೆ ಪಿಂಕಿ ಅಕ್ಕ. ಇರಿಟೇಷನ್. ಹೆಣ್ಮಕ್ಳು ಕುಂಕುಮ ಹಚ್ಚಿದ್ರೇನೆ ಚಂದ. ಥ್ಯಾಂಕ್ ಯು. ಸೊ ಈಗ ಅಡುಗೆ ಎಲ್ಲ ರೆಡಿ ಆಗಿದೆ. ಪವ್ಯಕ್ಕ, ಪ್ರಿಯಕ್ಕ, ಅಜ್ಜಿ ಸೇರ್ಕೊಂಡು ಮಾಡಿದ್ದು ಅಡುಗೆ. ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅದನ್ನ ನೋಡುವ ಬನ್ನಿ, ನನಗೂ ಗೊತ್ತಿಲ್ಲ. ಸೊ ಫಸ್ಟು ಇದು ಕೋಸಂಬರಿ ಕ್ಲೋಸ್ ಮಾಡಕ್ಕ, ಅನ್ನ, ಸುಡ್ತಾ ಇದೆ ಸಾಂಬಾರು. ಇದು ಪಲಾವ್, ಪಲ್ಯ, ಇದು ಹಪ್ಪಳ ಫೇವ್ರೇಟ್, ಚಿತ್ರಾನ್ನ, ಇದು ತಟ್ಟೆ, ಇನ್ನ ಸೊ ಇಲ್ಲಿ ಯಾವ ಹೋಳಿಗೆ? ಗೆಣಸು ಹೋಳಿಗೆ ಮಾಡ್ತಾ ಇದ್ದಾರೆ. ಅದ್ ನೋಡಿ, ಸೀರೆ ಚೇಂಜ್ ಮಾಡ್ಕೊಂಡು ಬಂದು ಆಗ್ಲೇ ಮಾಡ್ತಾ ಇರೋದು ನೋಡಿ ಇಲ್ಲಿ ಪಿಂಕಿ ಅಕ್ಕ ಹೋಳಿಗೆ. ಆಗ್ಲೇ ಚೇಂಜ್ ಗೆಟಪ್. ಸೊ ಈಗ ತಿನ್ನುವ ಕೋವಾ, ಬಳ್ಳಾರಿ ಕೋವಾ ಫೇಮಸ್. ಸೈಕಲ್ ಕೋವಾ ಅಂತಾರಲ್ವಾ, ಇಲ್ಲೆಲ್ಲ ಸಿಗುತ್ತೆ. ಅಕ್ಕ ನೋಡ್ದೆ ಏನಿದು ಅಂತ. ಹೇಗಿದೆ ಅಡ್ಗೆ? ನಾನೇ ಮಾಡಿದ್ದು. ಚೆನ್ನಾಗಿದೆ. ಈಗ ನಾವು ಊಟ ಮಾಡ್ತಾ ಇದ್ದೀವಿ. ಮಮ್ಮಿ ಆಗ್ಲೇ ಗೆಟಪ್ ಚೇಂಜ್ ಮಮ್ಮಿದು. ಅಲ್ಲ, ಸೀರೆ ಆಯಿಲ್ ಮಾಡ್ಕೊಂಡ್ಬಿಟ್ಟವಳೆ. ನಂದು ಸೀರೆ, ಅದು ನನ್ನ ಸೀರೆನ ಆಯಿಲ್ ಮಾಡಿದ್ದಾರೆ. ನಿನ್ ಸೀರೆ ನಾನು
ಏನ್ ಗೊತ್ತಾ, ಚೆನ್ನಾಗಿ ತಿಂದ್ಬಿಟ್ಟಾರೆ ಇಬ್ರು. ಫುಲ್ಲು ಹೊಟ್ಟೆ ಫುಲ್ ಬಿರಿಯಂಗ್ ತಿಂದ್ಬಿಟ್ಟಿದ್ದಾರೆ ಆಯ್ತಾ. ಸಕ್ಕದಾಗಿತ್ತು ಅಡುಗೆ ಎಲ್ಲ. ಸೊ ಅದನ್ನ ಕರಗಿಸ್ಬೇಕು, ಅದಕ್ಕೆ ಹಿಂಗೆ ಆಡ್ತಾ ಇರೋದು ಇಬ್ರು. ಈಗ ಎಲ್ಲರೂ ರೆಡಿ ಆಗಿಬಿಟ್ಟು ಟೆಂಪಲಿಗೆ ಹೋಗ್ತಾ ಇದೀವಿ. ಸೊ ನಾನು ಸಾಗರ್ ಜಡೆ ಹಾಕ್ಕೊಂಡಿದ್ದೀನಿ, ಹೂವು ಹಾಕ್ಕೊಂಡಿದ್ದೀನಿ. ಸೀರಿಯಲಲ್ಲಿ ಬಿಟ್ಟರೆ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ನಾನು, ಅಂದರೆ ನಾರ್ಮಲ್ ಆಗಿ ಇದ್ದಾಗ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಮೇಘಕ್ಕ ಮತ್ತು ಈ ಡ್ರೆಸ್ ಎಲ್ಲ ತೋರಿಸಿದ್ದೀನಿ ಬಿಡು ಆಲ್ರೆಡಿ. ಸೊ ಯಾವ ಟೆಂಪಲ್ಲು? ಮಂಜುನಾಥ ಟೆಂಪಲ್ ಅನಿಸುತ್ತೆ, ಮೇ ಬಿ. ಯಾವ ಟೆಂಪಲ್ಲ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಏನು ಮೇಘಕ್ಕ? ಮೇಘಕ್ಕ ಸುಪ್ಪಿ ಅಕ್ಕ ಇಲ್ಲೂ ಗಾಡಿನಲ್ಲೇ ಬರ್ತಾ ಇದ್ದಾರೆ. ನಾನು ಮಮ್ಮಿ ಅವರೆಲ್ಲ ಕಾರಲ್ಲಿ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಸ್ಪೆಷಲ್ ಹೆಲ್ಮೆಟ್ ಚೆನ್ನಾಗಿದೆ, ಇವಳು ಹಾಕೊಂಡಿಲ್ಲ. ಸೊ ಬನ್ನಿ ಈಗ ಹೋಗ್ತಾ ಇದೀವಿ. ಹೋಗುವ. ಶ್ರೀ ಮಂಜುನಾಥ. ಸೊ ಜಸ್ಟ್ ಈಗ ಟೆಂಪಲಿಗೆ ಬಂದ್ವಿ. ನಾವು ಬಂದಿರೋ ಟೆಂಪಲ್ ಬಂದ್ಬಿಟ್ಟು ಮಂಜುನಾಥ ಸ್ವಾಮಿ ಟೆಂಪಲಿಗೆ ಬಂದಿರೋದು. ಸೊ ಈ ಟೆಂಪಲಲ್ಲಿ ನನಗೆ ತುಂಬ ಮೆಮೊರಿ ಇದೆ. ಏನು ಅಂದರೆ ನಮ್ಮ ಪವಿ ಅಕ್ಕ, ಮಂಜು ಅಣ್ಣ ಮದುವೆ ಆಗಿದ್ದು ಇದೇ ಟೆಂಪಲಲ್ಲಿ. ಸೊ ಇಲ್ಲಿ ತುಂಬ ಸೀರಿಯಲ್ ಶೂಟ್ ಕೂಡ ಆಗುತ್ತೆ. ನಾವು ಯಾವತ್ತೂ ಮಾಡಿಲ್ಲ, ನೆಕ್ಸ್ಟ್ ನೋಡೋಣ, ನಾವು ಮಾಡೋಣ. ಸೊ ಈಗ ಹೋಗ್ತಾ ಇದ್ವಿ. ಮೇ ಬಿ ಒಳಗಡೆ ವಿಡಿಯೋ ತೆಗಿಯಂಗಿಲ್ವಾ ಏನೋ ಗೊತ್ತಿಲ್ಲ, ನೋಡೋಣ, ಹೋಗೋಣ. ಫಸ್ಟ್ ಕಾಲು ತೊಳ್ಕೊಂಡು ಒಳಗೆ ಹೋಗೋಣ ಬನ್ನಿ. ತಣ್ಣಗಿದೆ ಗಾಯ್ಸ್. ಇದು ಏನದು, ಆಫ್ಟರ್ ಲಾಂಗ್ ಟೈಮ್ ನಾನು ಟೆಂಪಲಿಗೆ ಬಂದಿರೋದು. ಸೊ ಹಂಗೆ ಸೀಮಂತ ಇತ್ತು ಅಕ್ಕದು, ಸೀಮಂತ ಮುಗಿಸ್ಕೊಂಡು ಟೆಂಪಲಿಗೆ ಬಂದು ಹಂಗೆ ಈಚೆ ಏನಾದರೂ ತಿಂಡಿ ಗಿಂಡಿ ಏನಾದರೂ ಸ್ವಲ್ಪ ತಿನ್ಕೊಂಡು ಫುಲ್ ಇವತ್ತು ಅಕ್ಕ ಮನೇಲೇ ಇದ್ದೀವಿ ನಾವು. ಸೊ ಬನ್ನಿ ಇವಾಗ ದರ್ಶನ ಮಾಡೋಣ. ಹೊಡೆದಾಕ್ಬಿಡ್ತೀನಿ ನೋಡಿ, ನಡಿ ಆ ಕಡೆ, ಹೊಡೆದಾಕ್ಬಿಡ್ತೀನಿ ನೋಡಿ, ನಡಿ ಆ ಕಡೆ. ಅವಾಗಿಂದ ನಿಂದಿಂದ ಹಚ್ಕೋಬೇಕಂತ. ಚೆನ್ನಾಗಿದೆ. ಇಲ್ಲಿ ನೋಡಿ, ಪುಟಾಣಿ ಮಿರರು ಹಚ್ಕೊಳ್ಳೋದಕ್ಕೆ. ಸೊ ಈಗ ದರ್ಶನ ಎಲ್ಲ ಮುಗೀತು. ಅಲ್ಲಿ ಹಿಂದೆಗಡೆ ಮಂಜುನಾಥ ಸ್ವಾಮಿದು ಇದು ಇದೆ, ಒಂದು ವಿಗ್ರಹ ಥರ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಅಷ್ಟೊಂದು ನೀನ್ ಎಗ್ರು ಹೊಡೆದೆ ನೋಡು, ನಾನು ನಿಂತ್ಕೊಂಡು ಹೊಡೆದೆ. ತನ್ನೆಲ್ಲ 5-6 ಜನ ಒಂದೇ ಪೀಸ್ ತಿಂದೆ ಅಕ್ಕ ನೀನು, ಒಂದೇ ಬೈಕ್ ಇನ್ನು ತಿಂದೇ ಇಲ್ಲ. ಮಮ್ಮಿಗೆ ಅದೇನು ಪ್ರಸಾದ ಕೊಡ್ತೇ ಇಲ್ಲ, ನೀನು ಹಿಂಗೆ ಇಟ್ಕೊಂಡ ನೋಡೋದು. ಹಿಂಗೆ ಅವು ಕಚ್ಬೇಕು. ಹೋಳಿ ಕಾಂಕೋ ಬಿಸಿ ಬಿಸಿ. ನೀನೇ ತಿನ್ನಿಲ್ಲ ಪ್ರಿಯಾ? ತಗೊಂತೀನ ಅಕ್ಕ ಇನ್ನೊಂದು. ಹೆಂಗಿದೆ ಕಚೋರಿ? ಕಚೋರಿ ಅಲ್ಲ, ಸಮೋಸ. ಸಮೋಸ ಅಂತೀರಾ? ಸಮೋಸನೇ. ಯಾರು ಅವಳು ಸೊಪ್ಪಿಗೆ ಮುರಿ ಮುರಿಯಲ್ಲ, ತಗೋ ಅಜ್ಜಿ, ತಗೋ ತಗೋ. ಅದು ಒಂದು ಇದು ಒಂದು ಅಷ್ಟೇ. ಅದೊಂದು ಹೇಳಿದ್ದೆ ಅಷ್ಟೇ. ತಗೋ ಪ್ರಿಯಾ, ಒಂದು ನೀನು ತಗೋ. ಸುಡ್ತಿದೆ. ಏನು ಪಾಣಿ ಐತಿಲ್ಲ ಅಣ್ಣ? ಬೇಡ ಬೇಡ. ವಡಪಾವ್ ಚೆನ್ನಾಗಿತ್ತು, ಪಾವ್ ಭಾಜಿ ಓಕೆ ಓಕೆ. ಸೊ ಮೇಘಕ್ಕಂಗೆ ಪಾವ್ ಭಾಜಿ ವಡಪಾವ್ ಎಲ್ಲ ಇಷ್ಟ ಅಂತ ಅಲ್ಲಿ ತಿಂದ್ವಿ. ಈಗ ನನ್ನ ಫೇವ್ರೇಟ್ ಗೋಲ್ಗಪ್ಪ.
ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರಂತೆ. ಎಷ್ಟು ಜನ ಇದ್ದಾರೆ ನೋಡಿ. ಅವಳೊಬ್ಳಿಗೋಸ್ಕರ ಆಲ್ಮೋಸ್ಟ್ ಒಂದು 8-9 ಮೆಂಬರ್ಸ್ ಬಂದಿದ್ದಾರೆ. ಓ ಮತ್ತೆ ಪ್ರೇಮ ಪಕ್ಷಿಗಳಿಗೆ ಪ್ರೇಮ ಪಕ್ಷಿಗಳು ಏನಂತಾರೆ? ಪ್ರೇಮ ಪಕ್ಷಿಗಳಂತೆ. ಪಕ್ಷಿಗಳು ಮಾತಾಡ್ತಾವ. ಪವ್ಯಕ್ಕ ಹೆಂಗಾಯ್ತವಳು ನೋಡಿ. ಚೆನ್ನಾಗಿದೆ. ನಂಗೆ ಬರೀ ಖಾರ. ಸೊ ಜಸ್ಟ್ ಇವಾಗ ಮನೆಗೆ ಬಂದ್ವಿ. ತುಂಬ ಖುಷಿಯಾಗಿದೆ ಇವತ್ತಿನ ದಿನ. ತುಂಬ ಚೆನ್ನಾಗಿ ಹೋಯಿತು. ಒಂಥರ ಚಂದ ಇತ್ತು. ಅಂದರೆ ಆಫ್ಟರ್ ಲಾಂಗ್ ಟೈಮು ಎಲ್ಲರ ಜೊತೆ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು. ಅದು ಪವ್ಯಕ್ಕೆ ಅವ್ರ ಮನೇಲಿ ಅಷ್ಟೊತ್ತು ಇದ್ದಿದ್ದು ಎಲ್ಲರ ಜೊತೆ. ಅಂದರೆ ಅವರು ಆಫೀಸವರು ಬಂದಿದ್ದರು ಮತ್ತು ಎಲ್ಲರ ಜೊತೆ ಅಂದರೆ ಒಂದು ಟೈಮ್ ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು. ಮತ್ತು ಈಚೆ ಹೋಗಿದ್ದು ತಿಂದಿದ್ದು. ಅದೇ ಹೇಳ್ತೀವಲ್ಲ, ಎಷ್ಟು ದುಡಿದ್ರು ಏನು ಮಾಡಿದ್ರು ಏನೋ ಎಂಜಾಯ್ ಮಾಡಬೇಕು ಲೈಫಲ್ಲಿ. ಏನೇ ಬಂದ್ರೂ ಚಂದ ಎಂಜಾಯ್ ಮಾಡಬೇಕು. ಏನು ಹೇಳ್ತಾರೆ, ವಾರ ಪೂರ್ತಿ ದುಡಿತೀವಿ, ನಮಗೆ ಅಂತ ಒಂದು ದಿನಾನೇ ಎತ್ತಿಟ್ಟು ಫ್ಯಾಮಿಲಿ ಜೊತೆ, ಮೇನ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮಗೆ ಫ್ಯಾಮಿಲಿನೇ ಎಲ್ಲ. ಸೊ ಫ್ಯಾಮಿಲಿ ಜೊತೆನೇ ಅಂದರೆ ಜಾಸ್ತಿ ಎಂಜಾಯ್ ಮಾಡೋಕ್ಕಾಗೋದು ಫ್ಯಾಮಿಲಿ ಜೊತೆನೇ. ಹೋಗಿ ಫ್ರೆಂಡು ಲವರು ಅವ್ರ ಜೊತೆ ಎಲ್ಲ ಹೋಗಿ, ಬಟ್ ಮೇನು ಫ್ಯಾಮಿಲಿಗೆ ಮಾತ್ರ ಜಾಸ್ತಿ ಟೈಮ್ ಕೊಡಿ, ಓಕೆನಾ? ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಸೊ ಪಿಂಕಿ ಅಕ್ಕಂಗೆ ಹೆಣ್ಮಗುನೇ ಆಗಲಿ. ಪಿಂಕಿ ಅಕ್ಕಂಗೆ ಹೆಣ್ಮಗು ಆಗಬೇಕಂತ ತುಂಬ ಆಸೆ ಇದೆ. ದೇವ್ರ ದಯದಿಂದ ಹೆಣ್ಮಗುನೇ ಆಗಲಿ. ಗಂಡು ಮಗು ಆದ್ರೂ ಓಕೆನಾ, ನೋ ಪ್ರಾಬ್ಲಮ್, ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಇನ್ನೂ ಇದೇ ಥರ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಎಲ್ರಿಗೂ ಬಾಯ್.